DK ಶಿವಕುಮಾರ್ ಸರ್ ಇದ್ದಾರೆ. ಸೊ ನಾನು ಅವರಿಗೆ ಈ ವಿಡಿಯೋ ಒಂದು ಅವ್ರಿಗೆ ತಲುಪುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಅವ್ರು ನೋಡ್ತಾರೆ ಈ ವಿಡಿಯೋನ. ಇನ್ನು 3 ಜನ ಕರ್ನಾಟಕ ಪ್ಲೇಯರ್ಸ್ಗೆ ಆದಷ್ಟು ಬೇಗ ಗೌರ್ಮೆಂಟ್ ಜಾಬ್ ಒಂದು ಸ್ಪೋರ್ಟ್ಸ್ ಕೋಟದಲ್ಲಿ ಸಿಕ್ಕಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಆ್ಯಕ್ಚುಲಿ ನಾವು ಬ್ಲೈಂಡ್ ಸರ್, ಅಂದರೆ ಸ್ವಲ್ಪ ನೈಟ್ ಆದಮೇಲೆ ಸ್ವಲ್ಪ ಓಡಾಡೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇರುತ್ತೆ ಟ್ರಾವೆಲ್. ನಮಸ್ಕಾರ. ಅತ್ಯಂತ ವಿಶೇಷ ಸಂದರ್ಶನ ಇದು. ಈಗ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ, ನೀವೆಲ್ಲರೂ ನೋಡಿರ್ತೀರಾ. ಹುಮನ್ನ ಬ್ಲೈಂಡ್ ಕ್ರಿಕೆಟ್ ವರ್ಲ್ಡ್ ಕಪ್ನ ವಿನ್ನಿಂಗ್ ಟೀಮ್ ಕ್ಯಾಪ್ಟನ್ನು ಸಾಧಕಿ ನಮ್ಮ ದೀಪಿಕಾ TC ಅವರಿದ್ದಾರೆ. ದೀಪಿಕಾ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ವರ್ಲ್ಡ್ ಕಪ್ ಗೆದ್ಮೇಲೆ ಹೆಂಗಿದೆ ಜೀವನ? ತುಂಬ ಚೆನ್ನಾಗಿದೆ. ತುಂಬ ಚೇಂಜಸ್ ಇದೆ. ಏನು ಚೇಂಜಸ್ ಆಯಿತು ನಿಮ್ಮ ಲೈಫಲ್ಲಿ? ವರ್ಲ್ಡ್ ಕಪ್ ವಿನ್ ಆದಮೇಲೆ ಅಪ್ಪ ಸ್ವಲ್ಪ ಫೈನಾನ್ಷಿಯಲ್ ಸ್ವಲ್ಪ ಹೆಲ್ಪ್ ಆಯಿತು. ಓಕೆ. ಸೊ ಪಾಪ್ಯುಲಾರಿಟಿ ರೆಕಗ್ನೈಸ್ ಮಾಡ್ತಾರೆ, ಓ ನೀವು ಬ್ಲೈಂಡ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಅಲ್ವಾ ಅಂತ ಗುರುತಿಸ್ತಾರೆ ಜನಗಳು. ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ದೇವ್ರು ಹೊರ ಕೊಟ್ರೆ ಏನ್ ಕೇಳ್ತೀನಿ ಅಂತ ಮನುಷ್ಯನ್ ಕೇಳಿದ್ರೆ ಅಪ್ಪ ಒಂದು 50 ಲಕ್ಷ ದುಡ್ಡು ಕೇಳ್ಬಿಡ್ತೀನಿ, ನಮ್ಮ ಮನೆಗೆ ಕೇಳ್ಬಿಡ್ತೀನಿ ಅಂತಾರೆ. ಆದ್ರೆ ನೀನು ದೊಡ್ಡ ವೇದಿಕೆನಲ್ಲಿ ಹೋಗ್ಬೇಕಾದ್ರೆ ನಮ್ಮೂರಿಗೆ ಟಾರ್ ರಸ್ತೆ ಇಲ್ಲ, ಅದನ್ನ ರೆಡಿ ಮಾಡಿಸ್ಕೊಡಿ ಅಂತ ಕೇಳ್ತಿರಲ್ಲ. ಯಾಕೆ ಆ ಥರ ಬಂತು ನಿಮ್ಮೂರಿಗೆ ರಸ್ತೆ ಕೇಳಬೇಕು ಅಂತ? ಯಾಕೆ ಅನ್ನಿಸ್ತು? ಚಿಕ್ಕ ವಯಸ್ಸಿಂದಾನು ಅಂದ್ರೆ ಹಸು ನೋಡಿದ್ದೀನಿ, ಬಡತನ ನೋಡಿದ್ದೀನಿ, ಅಪ್ಪ ಅಮ್ಮನ ಕಷ್ಟ ನೋಡಿದ್ದೀನಿ. ಸೊಸೈಟಿಲಿ ನನ್ನ ಸಲ ಏನಾದರೂ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ನಾನು ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇದ್ದಿದ್ದು ರೋಡ್ ಸೈಡಲ್ಲೆಲ್ಲ ಫುಡ್ ಬರ್ತಾರಲ್ಲ, ಭಿಕ್ಷೆ ನೀಡ್ತಾ ಇರ್ತಿದ್ರಲ್ಲ. ಸೊ ಅಂಥವ್ರನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ನಾನು ಅದನ್ನೆಲ್ಲ ನೋಡ್ಬಿಟ್ಟು ನನ್ನ ದೇಶಕ್ಕೋಸ್ಕರ ನಾನು ಏನಾದರೂ ಒಂದು ಮಾಡಬೇಕಲ್ಲ ಅನ್ನೋದೊಂದು ನಾನು ಚಿಕ್ಕ ವಯಸ್ಸಲ್ಲಿ ಅದು ಮೈಂಡ್ ಸೆಟ್ ಫಿಕ್ಸ್ ಆಗಿತ್ತು. ಸೊ ಆ ಥರದ್ದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅಲ್ಲ. ಸೊ ಹಂಗಾಗಿ ನಾನು ಸೋಷಿಯಲ್ ವರ್ಕಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇರ್ತೀನಿ. ಇನ್ನೊಂದು, ಈಗ ತುಂಬ ಜನಗಳಿಗೆ ಅಪ್ಡೇಟ್ ಗೊತ್ತಿಲ್ಲ. ನೀವು ಶ್ರೀ ಪವನ್ ಕಲ್ಯಾಣ್ ಅವ್ರ ಹತ್ರ ಕೇಳಿದಾಗ ನಮ್ಮೂರಿಗೆ ರಸ್ತೆ ಅಂದಾಗ ಇಮಿಡಿಯೇಟ್ ಅಂತ ಮಾಡಿ ಅಂತ ಅಂದರು. ಎಲ್ಲಿವರೆಗೂ ಬಂದಿದೆ ನಿಮ್ಮೂರು ರಸ್ತೆ? ಸರ್ ಅದು ಜಲ್ಲಿ ಹಾಕಿದ್ದಾರೆ, ಬಟ್ ಗೊತ್ತಿಲ್ಲ ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸ್ಟಾಪ್ ಆಗಿದೆ. ಅದು ಬೇಗ ಅದು ಸ್ಟಾರ್ಟ್ ಮಾಡಲಿ ಅಂತ ನಾನು ಇಷ್ಟಪಡ್ತೀನಿ. ಅದು ಬೇಗ ಸ್ಟಾರ್ಟ್ ಮಾಡಿಕೊಟ್ರೆ ಅಲ್ಲೆಲ್ಲ ಓಡಾಡೋದಕ್ಕೆ ಜನಗಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮೋದಿ ಅವ್ರನ್ನ ಮೀಟ್ ಆಗಿದ್ದೀರಾ, ರಾಷ್ಟ್ರಪತಿಗಳನ್ನ ಮೀಟ್ ಆಗಿದ್ದೀರಾ, ಸಚಿನ್ ತೆಂಡೂಲ್ಕರ್ ಅವ್ರನ್ನ ಮೀಟ್ ಆಗಿದ್ದೀರಾ, ಆಮೇಲೆ ಅಂಬಾನಿ ಕುಟುಂಬದವ್ರನ್ನೆಲ್ಲ ಮೀಟ್ ಆಗಿದ್ದೀರಾ. ಅದೆಲ್ಲ ಹೇಗಿತ್ತು? ಫಸ್ಟ್ ತಗೊಳ್ಳೋದಾದ್ರೆ ಮೋದಿ ಅವ್ರನ್ನ ಫಸ್ಟ್ ಟೈಮ್ ನೀವು ಎದುರುಗಡೆ ಹೋಗಿ ನೋಡಿದ ತಕ್ಷಣ ಹೆಂಗ್ ಫೀಲಿಂಗ್ ಇತ್ತು ನಿಮಗೆ? ಸರಿ, ಅಂದರೆ ಒಂದು ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿಬಿಟ್ಟು ನಾವು ಒಂದು ಪ್ರಧಾನಮಂತ್ರಿ ಅವ್ರ ಹತ್ರ ಇರ್ಬೋದು, ರಾಷ್ಟ್ರಪತಿ ಹತ್ರ ಇರ್ಬೋದು, ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರ ಜೊತೆ ಒಂದು ಸೆಲ್ಫಿ ತಗೊಳ್ಬೇಕು ಅನ್ನೋದಂತ ಎಲ್ಲರಿಗೂ ಆಸೆ ಇರುತ್ತೆ. ಈ ಒಂದು ನಾನು ಕ್ರಿಕೆಟ್ ಆಡೋದ್ರ ಮೂಲಕ ನನಗೆ ಒಂದು ಆಪರ್ಚುನಿಟಿ ಸಿಕ್ತು. ತುಂಬಾ ಖುಷಿ ಆಯ್ತು. ಎದುರುಗಡೆ ಮೋದಿ ಅವ್ರು ಬಂದಿದ ತಕ್ಷಣ ಅಂದ್ರೆ ನಾವು ವರ್ಲ್ಡ್ ಕಪ್ ವಿನ್ ಆದ ತಕ್ಷಣ ನಮ್ಮ 16 ಪ್ಲೇಯರ್ಸ್ ಮೈಂಡಲ್ಲೂ ಒಂದೇ ಇದ್ದಿದ್ದು, ನಾವ್ ಯಾವಾಗ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀವಿ, ಅವ್ರ ಹತ್ರ ಯಾವಾಗ ಮಾತಾಡ್ತೀವಿ. ಅಂದ್ರೆ ಇವಾಗ ನಾರ್ಮಲ್ಸ್ ಅಂದ್ರೆ ಯಾವುದೇ ಸ್ಪೋರ್ಟ್ಸ್ ಅವ್ರು ಆಗಿರ್ಬೋದು, ಅವರೆಲ್ಲ ಹೋಗ್ಬಿಟ್ಟು ಮಾತಾಡಿಸಿ ಅವ್ರನ್ನ ಇನ್ವೈಟ್ ಮಾಡಿಬಿಟ್ಟು ಕರೆಸಿ ಮಾತಾಡಿ. ಸೊ ಅದೆಲ್ಲ ಇರುತ್ತಲ್ಲ. ಸೊ ನಮಗೂ ಯಾವಾಗ ಆ ಚಾನ್ಸ್ ಬರುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫೈನಲಿ ಆ ಒಂದು ಅವಕಾಶ ಸಿಕ್ತು ನಮಗೆ. ಸೊ ನನಗಂತೂ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು, ಸರ್ ಹೇಗೆ ಮಾತಾಡ್ತಾರೆ ನಮ್ಮ ಜೊತೆ ಅನ್ನೋದು. ಸೊ ನಾಲ್ಗೆ ಹೋದ್ಮೇಲೆ ಗೊತ್ತಾಯಿತು ಇಂಥ ಒಂದು ಸಾಧಾರಣ ಒಂದು ಮನ್ಸು ಅವ್ರದ್ದು. ತುಂಬಾನೇ ಚೆನ್ನಾಗಿ ಮಾತಾಡಿದ್ರು ನಮ್ಮ ಜೊತೆ. ಯಾವ ಥರ ಹೇಗೆ ಬಂದ್ರಿ, ಏನು, ಎಷ್ಟು ಜನ ಮನೇಲಿ ದೀಪಿಕಾ ಅವರು ಹಾಡು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತಾರಲ್ಲ, ಅದೇನ್ ಗೊತ್ತಾಯ್ತು? ಶಾಕಿಂಗ್ ಅನಿಸ್ತು ಕೇಳಿದಾಗ ಅವರು. ತುಂಬಾ ಅಂತಂದ್ರೆ ನಮ್ದು ಪ್ರೊಫೈಲ್ ಕಳಿಸಿರ್ತಾರೆ. ಸೊ ನಮಗೆ ಪ್ರೊಫೈಲ್ ಕಳಿಸಿದ್ದಾಗ ಸೊ ನಾವೇನು ನೋಡಿರಲ್ಲ ಅನ್ಕೊಂಡೇ ಇದ್ದಿದ್ದು ಆಲ್ಮೋಸ್ಟ್ ಎಲ್ರು. ಅಂದ್ರೆ ಇಷ್ಟು ಅಬ್ಸರ್ವ್ ಮಾಡಲ್ಲ ಅಷ್ಟು. ಅಂದ್ರೆ ಇವಾಗ
ಪ್ರೈಮ್ ಮಿನಿಸ್ಟರ್ ಅಲ್ವಾ, ಹೌದೌದು. ಸೊ ಅಷ್ಟೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ಅವ್ರ ಹತ್ರ ಎಲ್ಲಿ ಟೈಮ್ ಇರುತ್ತೆ ಅನ್ನೋದೊಂದು ಇತ್ತು. ಸೊ ನಾನು ಫೋಟೋ ತೆಗಿಸ್ಕೊಳಕ್ ಹೋದೆ ಅವ್ರ ಹತ್ರ. ನೀನು ಹಾಡು ಚೆನ್ನಾಗಿ ಹಾಡಾಡ್ತೀಯಂತೆ, ಒಂದು ಹಾಡು ಹಾಡು ಅಂತ ಕೇಳಿದ್ರು ಸರ್. ಆ ಕ್ಷಣದಲ್ಲಿ ಫುಲ್ ಮೈಂಡ್ ಫುಲ್ ಬ್ಲಾಕ್ ನಂದು. ಏನ್ ಹೇಳ್ಬೇಕು ಏನು ಅನ್ನೋದು ಏನು ಗೊತ್ತಾಗ್ಲಿಲ್ಲ. ಸೊ ಆ ಒಂದು ಮೂಮೆಂಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಪ್ರೌಡ್ ಅನ್ನಿಸ್ತು ನನಗೆ. ಅದು ನಂದು ಏನು ಪ್ರೊಫೈಲ್ ನ ಓದಿದಾರಲ್ಲ ಅನ್ನೋದೊಂದು ತುಂಬಾ ಖುಷಿ ಆಯ್ತು ನನಗೆ. ಈಗ ತುಂಬಾ ಜನಗಳ ಪ್ರಶ್ನೆ ಏನ್ ಗೊತ್ತಾ, ಅವ್ರು ಎಷ್ಟು ದುಡ್ಡು ಕೊಟ್ರು, ಇವ್ರದ್ದು ಪ್ರೈಸ್ ಮನಿ ಕೊಟ್ರು, ಮೋದಿ ಅವ್ರ ಕಡೆಯಿಂದ ಏನಾದ್ರು ಪ್ರೈಸ್ ಮನಿ ಬಂತ ನಿಮ್ಗೆ? ಇಲ್ಲ ಸರ್, ನಾವು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅಟ್ಲೀಸ್ಟ್ ತುಂಬಾ ಅಂದ್ರೆ 16 ಪ್ಲೇಯರ್ಸ್ ಸಹ ತುಂಬಾ ಕಷ್ಟದಿಂದ ಬಂದಿದ್ರು. ಸೊ ಒಂದು ಅಸ್ಸಾಂ ಹುಡುಗಿಗೆ ಮಾತ್ರ CM ಗೆ ಕಾಲ್ ಮಾಡಿಬಿಟ್ಟು ಫೈನಾನ್ಷಿಯಲ್ ಮತ್ತೆ ಗೌರ್ಮೆಂಟ್ ಜಾಬ್ ಅನೌನ್ಸ್ ಮಾಡಿದ್ರು. ಅದೇ ಥರ 16 ಪ್ಲೇಯರ್ಸ್ಗೂ ಸಹ ಅಟ್ಲೀಸ್ಟ್ ಒಂದು ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಫೈನಾನ್ಷಿಯಲ್ ಹೆಲ್ಪ್ ಬೇಡ ನಮಗೆ, ಅಟ್ಲೀಸ್ಟ್ ಇವಾಗ 16 ಪ್ಲೇಯರ್ಸು ಸಹ ಡಿಗ್ರಿ ಆಗಿಬಿಟ್ಟು ಮನೇಲಿ ಕೂತಿದ್ದಾರೆ. ಸ್ಪೋರ್ಟ್ಸ್ಗೋಸ್ಕರನೇ ಅವ್ರ ಲೈಫ್ ಇಟ್ಟಿದ್ದಾರೆ. ಆ ಸ್ಪೋರ್ಟ್ಸ್ ಕೋಟದಲ್ಲಿ ಅಟ್ಲೀಸ್ಟ್ ಅವರಿಗೊಂದು ಜಾಬ್ ಅಂತ ಸಿಕ್ಕಿದ್ರೆ ಅಟ್ಲೀಸ್ಟ್ ಅವ್ರ ಅಪ್ಪ ಅಮ್ಮನ ನೋಡ್ಕೊಳ್ತಾರೆ, ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ತಾರೆ. ಫೈನಾನ್ಷಿಯಲ್ ಡಿಪೆಂಡ್ ಆಗಲ್ಲ ಯಾರ ಮೇಲೇನೂ. ಸೊ ಅದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ನೋಡೋಣ, ಖಂಡಿತ ನೋಡೋದಕ್ಕಾಗಲ್ಲ. ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರು ಏನು ಹೆಲ್ಪ್ ಮಾಡಲಿಲ್ಲ ಸರ್. ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ ಅನೌನ್ಸ್ ಮಾಡಿದ್ರು. ಸೊ ಇವಾಗ CM DK ಶಿವಕುಮಾರ್ ಸರ್ ಇದ್ದಾರೆ. ಸೊ ನಾನು ಅವರಿಗೆ ಈ ವಿಡಿಯೋ ಒಂದು ಅವ್ರಿಗೆ ತಲುಪುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಸರ್ ಈ ವಿಡಿಯೋ ನೋಡಿಬಿಟ್ಟು ನಮಗೆ 3 ಜನ ಕರ್ನಾಟಕ ಪ್ಲೇಯರ್ಸ್ಗೆ ಬೇಗ ಕೆಲಸ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆದಷ್ಟು ಬೇಗ ನಮಗೆ ಒಂದು ಸ್ಪೋರ್ಟ್ಸ್ ಕೋಟದಲ್ಲಿ ಕೆಲಸ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಪ್ರಾಕ್ಟೀಸ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಅಪ್ಪ ಅಮ್ಮನ್ನು ಚೆನ್ನಾಗಿ ಅವರಿಗೆ ಸ್ವಲ್ಪ ಫೈನಾನ್ಷಿಯಲ್ ಆಗಿ ಹೆಲ್ಪು ಸಹ ಮಾಡ್ಬೋದು. ಮತ್ತು ನಮಗೆ ಪ್ರಾಬ್ಲಮ್ ಅಂತಂದರೆ ಆ್ಯಕ್ಚುಲಿ ನಾವು ಬ್ಲೈಂಡ್ ಸರ್. ಅಂದರೆ ಸ್ವಲ್ಪ ನೈಟ್ ಆದಮೇಲೆ ಸ್ವಲ್ಪ ಓಡಾಡೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇರುತ್ತೆ, ಟ್ರಾವೆಲ್ ಮಾಡೋದಕ್ಕೆಲ್ಲ ಕಷ್ಟ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾನು DK ಶಿವಕುಮಾರ್ ಸರ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಪರಮೇಶ್ ಸರ್ ಹತ್ರನೂ ಸಹ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಮ್ಮ ತುಮಕೂರು ಜಿಲ್ಲೆಯವರು ಪರಮೇಶ್ ಸರ್ಗೆ ಜಾಬ್ ಆಗಿಲ್ಲ, ಇನ್ನು ಈ ಥರ ತುಂಬ ಇನ್ನು ಈ ಥರ ಸೈಟ್ ಕೊಡ್ತಾರೆ ಅಂತ ಹೇಳಿದರು. ಸೊ ಅದಿನ್ನು ನನಗೆ ತಲುಪಿಲ್ಲ ಸರ್ ಅಂತಂದಿದ್ದಕ್ಕೆ ಖಂಡಿತ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಮಾಸ್ಟರ್ ನ್ಯೂಸಲ್ಲಿ ವಿಡಿಯೋ ಮಾಡಿಬಿಟ್ಟು ಹಾಕೋಣ, ಜನಗಳಿಗೆಲ್ಲ ಗುರುತಿಸ್ತಾರೆ, ಜನಗಳು ಅದನ್ನು ವಾಯ್ಸ್ ರೈಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಖಂಡಿತ ನೀವೊಂದು ಸಪೋರ್ಟ್ ಮಾಡೇ ಮಾಡ್ತೀರ ಅನ್ನೋದು ನನಗೆ ನಂಬಿಕೆ ಇದೆ. ಕರ್ನಾಟಕ ಜನತೆ ಅಂತಂದರೆ ಏನೋ ಒಂಥರ ಒಂದು ಸ್ವಲ್ಪ ಏನಾದರೂ ಸಾಧನೆ ಮಾಡೋಕ್ಕಿಲ್ಲ ಅಂಥವ್ರನ್ನ ಹೆಚ್ಚು ಮುಂದುವರಿಸ್ತಾರೆ, ಪ್ರೋತ್ಸಾಹಿಸ್ತಾರೆ ತುಂಬ ಜಾಸ್ತಿ. ಅದೊಂದು ತುಂಬ ನನಗೆ ಖುಷಿ ಅನಿಸುತ್ತೆ. ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಮತ್ತು ವೀರು ಪಾಟೀಲ್ ಸರ್ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ಇನ್ನು ಮುಂದಕ್ಕೆ ಯಾರೆಲ್ಲ ನೋಡ್ತೀರಿ, ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ನಮ್ಮ ಊರಿನ ಹೆಣ್ಮಕ್ಳಿಗೆ ಬೆಂಬಲಿಸೋಣ, ಸಹಕಾರ ಕೊಡೋಣ. ಥ್ಯಾಂಕ್ ಯು ಸೋ ಮಚ್.